ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ, ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ರಾಗಲ್ಪರ್ವಿ ವ್ಯಾಪ್ತಿಯಲ್ಲಿ ರೋಜ್ಗಾರ್ ದಿನಾಚರಣೆ ಮತ್ತು ಸ್ತ್ರೀ ಚೇತನ ಅಭಿಯಾನ. ಕಾರುಣ್ಯಾಶ್ರಮಕ್ಕೆ ಅಂಬಾಮಠದ ಸಾಧು ಸೂಫಿ ಸಂತರು ಭೇಟಿ, ಸೇವೆಗೆ ಉತ್ತಮ ಪ್ರತಿಕ್ರಿಯೆ. ಹಗಲಲ್ಲೇ ಉರಿಯುತ್ತಿರುವ ವಿದ್ಯುತ್ ದೀಪ, ಇನ್ನೊಂದು ಕಡೆಗೆ ಕತ್ತಲಾದರೂ ಇಲ್ಲ ಬೆಳಕು. ರಾಯಚೂರು ಜಿಲ್ಲಾ ಕರಾಟೆ ಶಿಕ್ಷಕರ ಪದಾಧಿಕಾರಿಗಳ ಆಯ್ಕೆ. ವಾರ್ತೆಗಳ ವಿವರ. ತಾಲೂಕಿನ ರಾಗಲ್ಪರ್ವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯ ನಾಲಾ ಹೂಳೆತ್ತುವ ಕಾಮಗಾರಿಯ ಸ್ಥಳದಲ್ಲಿ ನರೇಗಾ ಕೂಲಿ ಕಾರ್ಮಿಕರೊಂದಿಗೆ ಐಇಸಿ ಸಂಯೋಜಕರಾದ ಥಾಮಸ್ ಅವರು ರೋಜ್ಗಾರ್ ದಿನಾಚರಣೆ ಮತ್ತು ಸ್ತ್ರೀ ಚೇತನ ಅಭಿಯಾನವನ್ನು ಆಚರಿಸಿ ಕೆಲವು ಮಾಹಿತಿ ಕೂಲಿ ಕಾರ್ಮಿಕರಿಗೆ ನೀಡಿದರು. ನರೇಗಾ ಯೋಜನೆ ಅಡಿಯಲ್ಲಿ ಉದ್ಯೋಗ ಚೀಟಿಯ ಮಹತ್ವ, NMMS ಆ್ಯಪ್ ಹಾಜರಾತಿ, ನರೇಗಾ ಯೋಜನೆ ಅಡಿ ದಿನಗೂಲಿ 370ಕ್ಕೆ ಹೆಚ್ಚಳ, ಒಂದು ಉದ್ಯೋಗ ಚೀಟಿಯ ಆರ್ಥಿಕ ವರ್ಷದಲ್ಲಿ 100 ದಿನ ಉದ್ಯೋಗ ಮತ್ತು ಜೀವಿತಾವಧಿಗೆ 5 ಲಕ್ಷದಷ್ಟು ಕಾಮಗಾರಿಗಳನ್ನು ಪಡೆಯುವ ಅವಕಾಶ. ನರೇಗಾ ಯೋಜನೆಯಡಿ ದೊರೆಯುವ ವೈಯಕ್ತಿಕ ಕಾಮಗಾರಿಗಳು, PMJJY ಮತ್ತು PMSBY ವಿಮಾ ಯೋಜನೆ ಹಿರಿಯ ನಾಗರಿಕರು ಮತ್ತು ವಿಶೇಷ ಚೇತನರಿಗೆ ಕಾಮಗಾರಿ ಸ್ಥಳದ ಕೂಲಿ ಕೆಲಸದಲ್ಲಿ 50ರಷ್ಟು ವಿನಾಯಿತಿ. ಮಹಿಳಾ ಕೂಲಿಕಾರರು ನರೇಗಾ ಯೋಜನೆಯಡಿ ಹೆಚ್ಚಾಗಿ ಭಾಗವಹಿಸಿ 100 ದಿನ ಪೂರೈಸುವಿಕೆ, ಮಹಿಳಾ ಮೇಟಿಗಳಿಗೆ ಪ್ರೋತ್ಸಾಹ. ಏಕೀಕೃತ ಸಹಾಯವಾಣಿ 8277506000 ಮಹತ್ವದ ಬಗ್ಗೆ ಮಾಹಿತಿ ನೀಡಲಾಯಿತು. ಈ ಸಂದರ್ಭದಲ್ಲಿ ತಾಲೂಕಿನ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಫೆಲೋ ಧನ್ಯಪ್ರಭು, BFT ಮೋನೇಶ್, JKM ಈರಮ್ಮ ಸೇರಿದಂತೆ ಪಂಚಾಯಿತಿ ಸಿಬ್ಬಂದಿಗಳು ಹಾಜರಿದ್ದರು. ತಾಲೂಕಿನ ಅಂಬಾಮಠದ ಸಾಧು ಸೂಫಿ ಸಂತರ ಶರಣ ಬಳಗ ನಗರದ ಒಳಬಳ್ಳಾರಿ ರಸ್ತೆಯಲ್ಲಿರುವ ಕಾರುಣ್ಯಾಶ್ರಮಕ್ಕೆ ಭೇಟಿ ನೀಡಿ ಆಶ್ರಮದ ಎಲ್ಲ ಕೋಣೆಗಳನ್ನು ವೀಕ್ಷಿಸಿ ಆಶ್ರಯದಾತರುಗಳ ಯೋಗಕ್ಷೇಮವನ್ನು ವಿಚಾರಿಸಿ ಹಣ್ಣು ಹಂಪಲು ವಿತರಿಸಿ ಧನ ಸಹಾಯ ಮಾಡುವ ಮೂಲಕ ಸೇವೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತಪಡಿಸಿ ಆಶ್ರಮದ ಸಿಬ್ಬಂದಿಗಳನ್ನು ಆಶೀರ್ವದಿಸಿದರು. ಇದೇ ವೇಳೆ ಆಶ್ರಮದ ವತಿಯಿಂದ ಶರಣ ಬಳಗಕ್ಕೆ ಗೌರವಿಸಲಾಯಿತು. ನಂತರ ಅಂಬಾಮಠದ ಸಚ್ಚಿದಾನಂದ ಆಶ್ರಮದ ಸಂಗಮೇಶ್ವರ ಶರಣರು ಮಾತನಾಡಿ, ಇಂದು ಕಾರುಣ್ಯಾಶ್ರಮಕ್ಕೆ ನಾವೆಲ್ಲರೂ ಬಂದಿರುವುದು ನಮ್ಮೆಲ್ಲರಿಗೂ ಸಂತೋಷವನ್ನುಂಟು ಮಾಡಿದೆ. ಬಡ ಜಂಗಮನಾಗಿ ಹರಟನೂರಿನ ಆದಿಶಕ್ತಿ ಶ್ರೀ ದ್ಯಾವಮ್ಮದೇವಿ ಪ್ರಧಾನ ಅರ್ಚಕರಾಗಿ ಅಲ್ಲಿ ಬಂದಿರುವ ದಕ್ಷಿಣೆ ಹಾಗೂ ಇನ್ನಿತರೆ ಆಹಾರ ವಸ್ತುಗಳನ್ನು ಇಂಥ ಅನಾಹುತ ಜೀವಿಗಳಿಗೆ ಉಪಯೋಗ ಮಾಡುವುದು ಜಂಗಮ ಸಂಸ್ಕೃತಿಗೆ ಸಂಪೂರ್ಣ ಅರ್ಥ ಕಲ್ಪಿಸಿದೆ. ಚನ್ನಬಸಯ್ಯ ಸ್ವಾಮಿ ಅವರು ಅತಿ ಚಿಕ್ಕ ವಯಸ್ಸಿನಲ್ಲಿ ಸಮಾಜದ ಬಹುದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದಾರೆ. ಸಮಾಜದಿಂದ ತಿರಸ್ಕೃತಗೊಂಡವರನ್ನು, ನೆಲೆ ಇಲ್ಲದವರನ್ನು ಸ್ವಂತ ತಂದೆ ತಾಯಿ ಹಾಗೂ ಸಹೋದರ ಸಹೋದರಿಯರು ಸಮಾನರು ಎನ್ನುವ ಭಾವನೆಯನ್ನು ಇಟ್ಟುಕೊಂಡು ಮಾಡುತ್ತಿರುವ ಈ ಸೇವೆಗೆ ನಮ್ಮೆಲ್ಲ ಶರಣ ಬಳಗದ ಆಶೀರ್ವಾದ ನಿರಂತರವಾಗಿರುತ್ತದೆ. ಚನ್ನಬಸಯ್ಯ ಸ್ವಾಮಿಯವರು ತಮಗಾಗುವ ಅಪಮಾನ, ಅವಮಾನ ಇವೆಲ್ಲವನ್ನು ಭಗವಂತನಿಗೆ ಅರ್ಪಿಸುತ್ತಿದ್ದಾರೆ. ಬರೀ ಹುಟ್ಟೂರಿಗಲ್ಲದೆ ಸಿಂಧನೂರು ತಾಲೂಕು ಹಾಗೂ ರಾಯಚೂರು ಜಿಲ್ಲೆಗೆ ಬಹುದೊಡ್ಡ ಗೌರವ ತಂದುಕೊಟ್ಟಿದ್ದಾರೆ. ಆಶ್ರಮದ ಮಹಾಪ್ರಸಾದ ಅಮೃತದ ಹಾಗೆ ನಮ್ಮೆಲ್ಲರಿಗೆ ಖುಷಿ ತಂದಿದೆ. ಇಂದಿನ ನಮ್ಮೆಲ್ಲ ಶರಣ ಬಳಗದ ಜೋಳಿಗೆಯೂ ಕೂಡ ಕಾರುಣ್ಯ ಕುಟುಂಬಕ್ಕೆ ಅರ್ಪಣೆಯಾಗುತ್ತದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಅಂಬಾಮಠದ ಮಹಾದೇವಪ್ಪ ತಾತ, ಶ್ರೀ ಸುಕುಮನಿ ಆಶ್ರಮ, ಸಿದ್ದಯ್ಯ ಸ್ವಾಮಿಗಳು, ಶ್ರೀ ಸಿದ್ಧಾರೂಢ ಆಶ್ರಮ, ಮಾತಾ ಶ್ರೀ ಶರಣಮ್ಮನವರು ಅಣಿಕೆರೆ, ಈರಣ್ಣ ಆದೋನಿ, ಚಿದಾನಂದಪ್ಪ ಶ್ರೀ ಅನ್ನಪೂರ್ಣೇಶ್ವರಿ ಆಶ್ರಮ, ಶಿವರಾಮ್ ತಾತ ಹುಬ್ಬಳ್ಳಿ ಆಶ್ರಮ, ಮಲ್ಲಿಕಾರ್ಜುನ್ ದಮ್ಮೂರ್, ಆದೋನಿಯ ರಾಜಸ್ವಾಮಿ ರಾಮಕೃಷ್ಣ, ಗುರುಪ್ರಸಾದ್, ಬಸಾಪುರದ ಹೊನ್ನಪ್ಪ, ವೆಂಕಣ್ಣ, ವಿಶ್ವಕರ್ಮ, ಗೊರೆಬಾಳದ ಗುರುರಾಜ್ ಮುಕುಂದ, ಶರಣಪ್ಪ, ಹೆಬಸೂರಿನ ರಂಗಮ್ಮ, ಬಸಮ್ಮ, ಗಿರಿಯಪ್ಪ, ಆಶ್ರಮ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಚನ್ನಬಸಯ್ಯ ಸ್ವಾಮಿ ಹಿರೇಮಠ್, ಸದಸ್ಯರಾದ ಸುಜಾತ ಹಿರೇಮಠ್, ಸಿಬ್ಬಂದಿಗಳಾದ ಸುಜಾತ ಮಲದಗುಡ್ಡ, ಸಿದ್ದಯ್ಯ ಸ್ವಾಮಿ, ಮರಿಯಪ್ಪ, ಜ್ಯೋತಿ ಹಾಗೂ ಅನೇಕ ಸದ್ಭಕ್ತರು ಉಪಸ್ಥಿತರಿದ್ದರು. ಈ ಕೆಲಸ ಮಾಡೋರು ಭಾಳ ನಾವ ಮಠ ಗಟ್ಟಿಗೆಲ್ಲ ಮಾಡ್ಕೊಂಡು ನಾನು ಕಂಡಪಡಿ ನೋವು ಸ್ವಾಮಿ ಕಳಿಸಿರ್ತಾನಂತಾನ, ಹೋಳಿಗೆ ಹಾಕೊಂಬರ್ತಾನ, ಅದು 2 ಮಕ್ಕಳಿಗೆ ಹಾಕ್ತಾನ, ಅವ್ರಿಗೆ ಕೊಡ್ತಾನ, ಇವ್ರಿಗೆ ಕೊಡ್ತಾನ, ತನ್ನ ಇದಕ್ಕೆ ಮಾಡ್ಯಾನೇನು, ಯಾರಿಗಾರು ಉಪಕಾರ ಮಾಡ್ಯಾನ, ತನಗೆ ಇದು ಮಾಡ್ಕೊಂಡಾನ. ಇಂಥವೆಲ್ಲ ಅಪಾದನೆಗಳು ನಿಂದನೆಗಳು ಸಹಜವು. ಆ ಅಪಾದನೆ ನಿಂದನೆಗಳು ಬಂಧುವನ್ನು ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡದನ್ನ ಹಿಂದಕ್ಕೆ ಸರಿಸಿ ಮಾನ ಅಪಮಾನಗಳನ್ನು ಭಗವಂತನಿಗೆ ಸಲ್ಲಿಸಿ ಇದೇ ಭಗವತ್ ಸ್ವರೂಪಗಳನ್ನು ಸೇವೆ ಮಾಡಕ್ಕೆ ಚನ್ನಬಸವ ಸ್ವಾಮಿಗಳು. ನಗರದ ವಾರ್ಡ್ ನಂಬರ್ 17 ವೆಂಕಟೇಶ್ವರ ನಗರ ಹಾಗೂ ನಗರಾಭಿವೃದ್ಧಿ ಇಲಾಖೆಯ ಮುಂಭಾಗದಲ್ಲಿ ಹಗಲಲ್ಲೇ ದೀಪ ಉರಿಯುತ್ತಿದೆ. ಇನ್ನು ಕೆಲವು ವಾರ್ಡ್ಗಳಲ್ಲಿ ಕತ್ತಲಾದರೂ ದೀಪ ಹತ್ತುವುದಿಲ್ಲ, ಕಂಬಗಳಿದ್ದರೂ ಬಲ್ಬ್ಗಳಿಲ್ಲ. ಇಂತಹ ಸ್ಥಿತಿ ಅನೇಕ ವಾರ್ಡ್ಗಳಲ್ಲಿ ಕಾಣಬಹುದು ಎಂದು ಕರ್ನಾಟಕ ಪ್ರಜಾ ಪಾರ್ಟಿ ರೈತ ಪರ್ವ ಜಿಲ್ಲಾಧ್ಯಕ್ಷ ಕುಮಾರ್ ಕಂಠಿ ಆರೋಪಿಸಿದರು.
ಸಂಬಂಧಪಟ್ಟ ಅಧಿಕಾರಿಗಳ ನಿಷ್ಕಾಳಜಿ ಕಾಣುತ್ತಿದೆ. ನಗರದ ಟಿಪ್ಪು ಸುಲ್ತಾನ್ ಕಾಲೋನಿಯಲ್ಲಿ ವಿದ್ಯುತ್ ದೀಪವಿಲ್ಲದೆ ವರ್ಷವಾದರೂ ಇತ್ತ ತಿರುಗಿಯೂ ನೋಡದ ಅಧಿಕಾರಿಗಳು ಒಂದು ಕಡೆಯಾದರೆ, ನಗರದ ಹಲವು ಕಡೆ ಮಧ್ಯಾಹ್ನವಾದರೂ ಆರದ ದೀಪಗಳು ಒಂದು ಕಡೆ. ಈಗಲಾದರೂ ಅಧಿಕಾರಿಗಳು ವಾರ್ಡ್ಗಳಲ್ಲಿ ಸುತ್ತಾಡಿ ದೀಪ ಇಲ್ಲದ ಕಡೆ ದೀಪ ಹಾಕಿ ಹಗಲಿನ ವೇಳೆ ಉರಿಯುವ ದೀಪಗಳನ್ನು ಗಮನಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಗುರುವಾರ ರಾಯಚೂರು ಜಿಲ್ಲಾ ಕರಾಟೆ ಶಿಕ್ಷಕರ ಸಭೆ ಕರೆಯಲಾಗಿತ್ತು. ರಾಯಚೂರು ಜಿಲ್ಲಾ ಕರಾಟೆ ಶಿಕ್ಷಕರ ಜಿಲ್ಲಾ ಅಧ್ಯಕ್ಷ ಎಚ್ ಸೂಲಂಗಿ ಅವರ ಸಮ್ಮುಖದಲ್ಲಿ ರಾಯಚೂರು ಜಿಲ್ಲಾ ಶಿಕ್ಷಕರ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಪದಾಧಿಕಾರಿಗಳು ಸಂಘಟನೆಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಬೇಕು, ರಾಜ್ಯ ಕರಾಟೆ ಶಿಕ್ಷಕರ ಸಂಘದ ಆದೇಶದಂತೆ ಕಾರ್ಯನಿರ್ವಹಿಸಬೇಕೆಂದು ಹೇಳಿದರು. ಗೌರವಾಧ್ಯಕ್ಷರಾಗಿ ಕಲ್ಯಾಣ್ ಕುಮಾರ್, ಉಪಾಧ್ಯಕ್ಷರಾಗಿ ದೇವರಾಜ್ ಮಾನ್ವಿ, ಮೊಹಮ್ಮದ್ ಜಾವೇದ್ ಲಿಂಗಸ್ಗೂರ್, ಹೇಜಾಜ್ ರಾಯಚೂರು, ಪ್ರಧಾನ ಕಾರ್ಯದರ್ಶಿಯಾಗಿ ಅನಿರುದ್ಧ್ ಪಾತ್ರೆ ರಾಯಚೂರು, ಸಂಘಟನಾ ಕಾರ್ಯದರ್ಶಿ ಸುರೇಶ್ ಕಟ್ಟಿಮನಿ, ಸಹ ಕಾರ್ಯದರ್ಶಿ ಎಂ ರಿಯಾಜ್ ಕಾಜಿ ಮಸ್ಕಿ, ರೂಪಾ ಖಜಾಂಚಿ, ಕಾಸಿಂ ಸಾಬ್ ಕಲೆಕಾರ್, ಸದಸ್ಯರಾಗಿ ಎಂಡಿ ಯೂನುಸ್, ಸದ್ದಾಂ ಹುಸೇನ್, ಶೇಖರ್ ರಾಥೋಡ್, ಸೂರ್ಯ, ವೆಂಕಟೇಶ್, ಹನುಮೇಶ್, ಪ್ರಶಾಂತ್ ಸೇರಿದಂತೆ ಅನೇಕರನ್ನು ಆಯ್ಕೆ ಮಾಡಲಾಯಿತು. ಮತ್ತೊಮ್ಮೆ ಮುಖ್ಯಾಂಶಗಳು. ರಾಗಲ್ ಪರ್ವಿ ವ್ಯಾಪ್ತಿಯಲ್ಲಿ ರೋಜ್ಗಾರ್ ದಿನಾಚರಣೆ ಮತ್ತು ಸ್ತ್ರೀ ಚೇತನ ಅಭಿಯಾನ. ಕಾರುಣ್ಯಾಶ್ರಮಕ್ಕೆ ಅಂಬಾಮಠದ ಸಾಧು ಸೂಫಿ ಸಂತರು ಭೇಟಿ, ಸೇವೆಗೆ ಉತ್ತಮ ಪ್ರತಿಕ್ರಿಯೆ. ಹಗಲಲ್ಲೇ ಉರಿಯುತ್ತಿರುವ ವಿದ್ಯುತ್ ದೀಪ, ಇನ್ನೊಂದು ಕಡೆಗೆ ಕತ್ತಲಾದರೂ ಇಲ್ಲ ಬೆಳಕು. ರಾಯಚೂರು ಜಿಲ್ಲಾ ಕರಾಟೆ ಶಿಕ್ಷಕರ ಪದಾಧಿಕಾರಿಗಳ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.